ರೇಬಿಸ್ ಇದು ಬಹಳ ಅಪಾಯಕಾರಿ. ಇದು ಒಮ್ಮೆ ಮನುಷ್ಯನಿಗೆ ಒಕ್ಕರಿಸಿದ್ರೆ ಆ ವ್ಯಕ್ತಿ ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕೆ ಉತ್ತಮ ಉದಾಹರಣೆ ಅಂತ ಹೇಳಿದ್ರೆ ಉತ್ತರ ಪ್ರದೇಶದ ಬುಲಂದ್ ಶಹರ್ನ ಫರಾನಾ ಗ್ರಾಮದಲ್ಲಿ ನಾಯಿ ಮರಿಯಿಂದ ಕಚ್ಚಿಸಿಕೊಂಡಿದ್ದಂಥ 22 ವರ್ಷದ ಕಬಡ್ಡಿ ಆಟಗಾರ ಬ್ರಿಜೇಶ್ ಸೋಲಂಕಿ ರೇಬಿಸ್ನಿಂದಾಗಿ ಜೀವ ಕಳೆದುಕೊಂಡಿದ್ದು. ಹೌದು, ಬ್ರಿಜೇಶ್ ಸಾಯುವ ಮೊದಲು ನೋವಿನಿಂದ ನಳುತ್ತಾ ಇರ್ತಕ್ಕಂಥ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ಭಾರಿ ವೈರಲ್ ಆಗಿತ್ತು. ಇದನ್ನ ನೋಡಿದಂತಹ ಜನರು ಕೂಡ ಶಾಕ್ ಆಗಿದ್ರು. ಅಂದಹಾಗೆ ಈ ರೇಬಿಸ್ ಸಾಮಾನ್ಯ ಕಾಯಿಲೆ ಅಲ್ಲ, ಬದಲಾಗಿ ತುಂಬಾ ಡೇಂಜರಸ್. ಯಾಕಂತ ಹೇಳಿದ್ರೆ ಈ ರೇಬಿಸ್ ಮನುಷ್ಯನ ದೇಹ ಪ್ರವೇಶಿಸಿದಂತ ನಂತರ ಹಲವಾರು ವಾರಗಳವರೆಗೆ ಯಾವುದೇ ಲಕ್ಷಣಗಳು ಕಾಣಿಸೋದೇ ಇಲ್ಲ. ಬದಲಾಗಿ ನೇರವಾಗಿ ಮನುಷ್ಯನ ನರಮಂಡಲವನ್ನ ತಲುಪುತ್ತೆ. ಈ ವೇಳೆ ಜ್ವರ, ತಲೆನೋವು, ವಾಕರಿಕೆ, ವಾಂತಿ, ಆತಂಕ, ಗೊಂದಲ, ಅತಿಯಾದಂತಹ ಚಟುವಟಿಕೆ, ಹಾಗೆ ನುಂಗಲು ತೊಂದರೆ ಆಗೋದು, ಹಾಗೆ ಅತಿಯಾದಂತಹ ಜೊಲ್ಲು ಸುರಿಸೋದು, ಹಾಗೆ ನೀರನ್ನ ಕಂಡ್ರೆ ಭಯವಾಗೋದು, ಜೊತೆಗೆ ಮುಖದ ಮೇಲೆ ಗಾಳಿ ಬೀಸೋದ್ರಿಂದ ಉಂಟಾಗುವಂತಹ ಭಯದ ಜೊತೆಗೆ ಅತಿಯಾದಂತಹ ನಿದ್ರಾಹೀನತೆ ಕಾಡಲಿದೆಯಂತೆ. ತದನಂತರ ಕಚ್ಚಿದ ಸ್ಥಳದಿಂದ ವೈರಸ್ ಸ್ನಾಯುಗಳು ನರಗಳನ್ನ ಪ್ರವೇಶಿಸಲಿದೆಯಂತೆ. ಇದೇ ವೇಳೆ ನರಮಂಡಲದ ಮೂಲಕ ಮೆದುಳಿನ ಕಡೆಗೆ ಚಲಿಸುತ್ತಂತೆ. ಇನ್ನು ಈ ವೈರಸ್ ಕಚ್ಚಿದಂತಹ ಸ್ಥಳದಿಂದ ಮೆದುಳಿಗೆ ದಿನಕ್ಕೆ 3 ರಿಂದ 4 ಮಿಲಿಮೀಟರ್ ಡಿಸ್ಟೆನ್ಸ್ ತಲುಪಲಿದೆಯಂತೆ. ಇನ್ನು ಈ ಮೆದುಳನ್ನ ತಲುಪಿದಂಥ ನಂತರ ವೈರಸ್ ತೀವ್ರವಾದಂತಹ ಉರಿಯೂತವನ್ನ ಉಂಟು ಮಾಡಲಿದೆಯಂತೆ. ಅಲ್ಲದೆ ನರವೈಜ್ಞಾನಿಕ ಹಾನಿಯನ್ನ ಕೂಡ ಉಂಟು ಮಾಡುತ್ತೆ. ಇದು ಪಾರ್ಶ್ವವಾಯು, ಕೋಮಾ ಮತ್ತು ಸಾವಿಗೂ ಕೂಡ ಕಾರಣವಾಗಬಹುದಂತೆ. ಹೀಗಾಗಿ ನಾಯಿ ಅಥವಾ ಯಾವುದೇ ಪ್ರಾಣಿಯಿಂದ ಕಚ್ಚಲ್ಪಟ್ರೆ ಅಥವಾ ರೇಬಿಸ್ ಇದೆ ಅಂತ ಶಂಕಿಸಲಾದಂತಹ ಪ್ರಾಣಿಗಳಿಂದ ಕಚ್ಚಿಸಿಕೊಂಡ್ರೆ ತಕ್ಷಣ ವೈದ್ಯಕೀಯ ಚಿಕಿತ್ಸೆಯನ್ನು ಪಡೆಯಬೇಕಂತೆ. ಇದರಿಂದ ರೇಬಿಸ್ ಹರಡೋದನ್ನ ತಡೆಯಬಹುದಾಗಿದೆಯಂತೆ.